ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆಯ ಹೊತ್ತಿನಲ್ಲಿ ಪುಂಡರು ನಡೆಸಿದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ನಾಗಮಂಗಲದ ಗಣೇಶ ಮೆರವಣಿಗೆ ಸಂದರ್ಭ ನಡೆದ ಗಲಭೆ ಪುಂಡರ ಕೃತ್ಯಕ್ಕೆ ಅಮಾಯಕರ ಜೀವನ ಇದೀಗ ಬೀದಿ ಪಾಲಾಗಿದೆ. ಬೇಕರಿ ಧ್ವಂಸದಿಂದಾಗಿ ಮಾಲೀಕ ಇದೀಗ ಕಣ್ಣೀರಿಡ್ತಾ ಇದ್ದಾರೆ. ನಾಗಮಂಗಲ ಮುಖ್ಯ ರಸ್ತೆಯಲ್ಲಿ ಅವರು ಬೇಕರಿಯನ್ನ ಇಟ್ಕೊಂಡಿದ್ರು. ಈ ನಿನ್ನೆಯ ಗಲಾಟೆಯಲ್ಲಿ ಗಲಭೆಕೋರರು ಬೇಕರಿ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಪರಿಣಾಮ ಬೇಕರಿಯಲ್ಲಿದ್ದಂತಹ ಎಲ್ಲ ವಸ್ತುಗಳು ಕೂಡ ಧ್ವಂಸವಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ. ನಾವೇನೋ ಕಷ್ಟಪಟ್ಕೊಂಡು ಒಂದು ದುಡಿಮೆ ಅಂತ ಹಾಕ್ಕೊಂಡಿರ್ತೀವಿ, ಆದರೆ ಈ ರೀತಿಯಾಗಿ ಮಾಡಿಬಿಟ್ರೆ ನಾವು ಎಲ್ಲಿ ಹೋಗೋಣ, ಯಾರಿಂದ ಪರಿಹಾರವನ್ನು ಕೇಳೋಣ, ಎಲ್ಲಿ ನಮಗೆ ಭದ್ರತೆ ಇದೆ, ಸುರಕ್ಷತೆ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಇಡೋ ಮೂಲಕವಾಗಿ ಕಣ್ಣೀರಿಡ್ತಾ ಇದ್ದಾರೆ. ಇದು ನಾಗಮಂಗಲ ಮುಖ್ಯ ರಸ್ತೆಯಲ್ಲಿರುವಂತಹ ಬೇಕರಿ ಮಾಲೀಕ ತನ್ನ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ನೀಟಾಗಿ ಜೋಡಿಸಿ ಬೆಳಗ್ಗೆ ಬಂದು ನಾವು ವ್ಯಾಪಾರ ವಹಿವಾಟು ಮಾಡೋಣ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ಬೆಳಗ್ಗೆ ಬಂದು ನೋಡುವಾಗ ಹೀಗಿದ್ದಾಗ ಎಂಥವ್ರಿಗೂ ಕೂಡ ಆತಂಕ, ನೋವು ಕಾಡಲ್ವಾ? ಈ ದೃಶ್ಯ ನೋಡಿದಾಗ ಮಾಲೀಕರಿಗೆ ಹೇಗೆ ಅನ್ನಿಸ್ಬೇಡ? ಗೃಹ ಸಚಿವರು ಯಾಕೆ ಇದು ಸಣ್ಣ ಘಟನೆ ಅನ್ನಿಸ್ತಾ ಇದೆಯಾ? ನಿಮಗೆ ಸಣ್ಣದಿರಬಹುದು, ಆದರೆ ಅವರಿಗಿದೇ ಆಧಾರ ಸ್ತಂಭ. ಇದನ್ನು ನಡೆಸೋ ಮೂಲಕವಾಗೇ ಸಿಗೋ 4 ಕಾಸಿನಿಂದ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು. ಅವ್ರಿಗೆ ಇದು ದೊಡ್ಡದೇ. ಇಲ್ಲಿ ಬಿದ್ದಿರುವಂತಹ ಪ್ರತಿ ವಸ್ತುಗಳಿಗೂ ಕೂಡ ಅವರು ಬೆವರು ಹರಿಸಿ ಸಂಪಾದಿಸಿರುವಂತಹ ಹಣವನ್ನು ಹಾಕಿದ್ದಾರೆ. ಅದೆಲ್ಲವೂ ಕೂಡ ಮಣ್ಣು ಪಾಲಾದಾಗ ಅವರಿಗೆ ಅದು ದೊಡ್ಡದು ಅನ್ಸಲ್ವಾ? ಅವರ ಜೀವನಕ್ಕೆ ಅದು ದೊಡ್ಡದು ಅನ್ಸಲ್ವಾ? ಇದು ಸಣ್ಣ ಘಟನೆ ಅಂತ ನೀವು ಹೇಳೋ ಅಷ್ಟು ಸುಲಭವಾಗಿ ಅವರು ಕೂಡ ಅದನ್ನ ಸೈಡಿಗೆ ಬಿಟ್ಟು ಮುಂದಕ್ಕೆ ಸಾಗಬಹುದಾ? ಯೋಚನೆ ಮಾಡಬೇಕು. ನಾಗಮಂಗಲದಲ್ಲಿ ನಿನ್ನೆ ಪುಂಡರು ನಡೆಸಿರುವಂತಹ ಪುಂಡಾಟಿಕೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಾಕ್ಷಿ ಸಿಗ್ತಾ ಇರುವಂಥದ್ದು. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುವಂಥದ್ದು, ಎಷ್ಟರ ಮಟ್ಟಿಗೆ ಪುಂಡರಿಗೆ ತಾವೇನು ಮಾಡಿದ್ರೂ ಕೂಡ ನಮಗೇನೂ ಆಗೋಲ್ಲ ಅನ್ನುವಂಥ ಮನಸ್ಥಿತಿ ಇದೆ ಅನ್ನೋದಕ್ಕೆ ಹಿಂಗಿದ್ರೆ ಮಾತ್ರ ಇದು ಸಾಧ್ಯ. ಯಾಕಂದರೆ ಸಿನಿಮಾಗಳಲ್ಲಿ ನೋಡುವಂಥ ರೀತಿಯಲ್ಲಿ ಎಲ್ಲೆಲ್ಲಿ ಗಾಜುಗಳು ಕಾಣ್ತವೋ, ಎಲ್ಲೆಲ್ಲಿ ಅಂಗಡಿ ಮುಗ್ಗಟ್ಟುಗಳು ಕಾಣ್ತವೋ ಅವನ್ನ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಕಲ್ಲುಗಳಲ್ಲಿ ಹೊಡೆದಿರುವಂಥದ್ದು, ಬಿಯರ್ ಗ್ಲಾಸ್ಗಳಲ್ಲಿ ಹೊಡೆಯುವಂಥದ್ದು, ಜೊತೆಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ನಮಗೆ ಯಾರ ಭಯವೂ ಇಲ್ಲ, ನಾವು ಮಾಡಿರುವಂಥದ್ದೇ ಸರಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಪುಂಡಾಟಿಕೆಯನ್ನು ಇಡೀ ರಾತ್ರಿ ಮೆರೆದಿದ್ದಾರೆ. ಪ್ರಮುಖವಾಗಿ ನೀವೀಗ ಇದು ಕಾಣ್ತಾ ಇರುವಂಥದ್ದು, ಇದು ಮೈಸೂರು ನಾಗಮಂಗಲದ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಬೇಕರಿ. ಆ ಬೇಕರಿ ಕ್ಲೋಸ್ ಆಗಿದ್ದಂತಹ ಸಂದರ್ಭದಲ್ಲಿ ಹೀಗೆ ಕಿಡಿಗೇಡಿಗಳು ಈ ರೀತಿಯಾಗಿ ಕಲ್ಲು ತೂರಾಟವನ್ನು ಮಾಡಿ ಇಡೀ ಒಂದು ಬೇಕರಿಯನ್ನೇ ಧ್ವಂಸವನ್ನು ಮಾಡಿದ್ದಾರೆ. ಜೊತೆಗೆ ಬಿಯರ್ ಗ್ಲಾಸ್ಗಳಲ್ಲೂ ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ, ಬಿಯರ್ ಗ್ಲಾಸ್ಗಳಲ್ಲಿ ಇದರ ಗಾಜುಗಳನ್ನು ಕೂಡ ಒಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿದ್ದಂಥ ಫ್ರಿಡ್ಜ್ ಎಲ್ಲದನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಮತ್ತು ಒಳಭಾಗಕ್ಕೂ ಕೂಡ ಪೆಟ್ರೋಲನ್ನು ಹಾಕಿ ಬೆಂಕಿ ಹಚ್ಚೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಅದು ಸಾಧ್ಯವಾಗಿಲ್ಲ. ಹಾಗಾಗಿ ಅರ್ಧಂಬರ್ಧ ಮಾತ್ರ ಆ ಸೋಫಾ ಉರಿದಿದೆ. ಮತ್ತು ಇಡೀ ಒಂದು ಬೇಕರಿ ಒಳಗಡೆ ಧ್ವಂಸ ಕೆಲಸವನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಗಾಜುಗಳನ್ನು ಪುಡಿ ಮಾಡಿರುವಂಥದ್ದು. ಮತ್ತು ಈ ಕಡೆ ಮತ್ತೊಂದು ಭಾಗದಲ್ಲಿದ್ದಂತಹ ಗ್ಯಾಸ್ ಸಿಲಿಂಡರ್ಗಳು ಎಲ್ಲವನ್ನು ಕೂಡ ತೆಗೆದುಕೊಂಡೋಗಿದ್ದಾರೆ. ಇಷ್ಟರ ಮಟ್ಟಿಗೆ ಈ ಒಂದು ನಾಗಮಂಗಲದ ಪಟ್ಟಣದಲ್ಲಿ ಪುಂಡಾಟಿಕೆಯನ್ನು ಪ್ರದರ್ಶನವನ್ನು ಮಾಡಿರುವಂಥದ್ದು. ತಮಗೆ ಯಾರ ಭಯವೂ ಇಲ್ಲ, ತಮಗೆ ಕಾನೂನು ಅನ್ನುವಂಥದ್ದು ಲೆಕ್ಕನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಈ ಒಂದು ಪುಂಡಾಟಿಕೆಯನ್ನು ಮಾಡಿದ್ದಾರೆ. ಈಗ ಇದ್ರ ಬಗ್ಗೆ ಮಾತಾಡೋದಕ್ಕೆ ಈ ಬೇಕರಿಯ ಮಾಲೀಕರು ಕೂಡ ನಮ್ಮ ಜೊತೆಲಿದ್ದಾರೆ. ಎಷ್ಟೊತ್ತಿಗೆ ಇದಾಗಿರುವಂಥದ್ದು ಸರ್? ಇದು 11:30. 11:30 ಅಂದರೆ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು? ನಮಗೆ ಬೆಳಿಗ್ಗೆ ಗೊತ್ತಾಯ್ತು ಸರ್. ನಮಗೆ ಬೆಳಿಗ್ಗೆ ಗೊತ್ತಾಯ್ತು ಅಂದರೆ ಫುಲ್ ಇಡೀ ಬೇಕರಿನೇ ಧ್ವಂಸ ಮಾಡ್ಬಿಡೋಣ. ಹಾಂ, ಯಾಕಂದರೆ ನೀವೆಲ್ಲ ಇದರಲ್ಲೇ ಜೀವನ ಕಟ್ಕೊಳ್ಳೋ ಜನ. ನಿಮ್ಗೆ ಇದಕ್ಕೆ ಸಂಬಂಧ ಇರೋದಿಲ್ಲ ಪಾಪ. ಏನು ಅಂತಲೇ ಗೊತ್ತಿಲ್ಲ ಸರ್. ಬಡ್ಡಿ ಬೇಕಲಿ ಎಲ್ಲ ಹೊಡೆದಾಕ್ಬಿಟ್ಟಾರೆ. ನೈಟ್ 11:30 ಬಂದು ಎಲ್ಲ ಹೊಡೆದಾಕ್ಬಿಟ್ಟಾರೆ. ಸಿಲಿಂಡರ್ ಎಲ್ಲ ತೊಗೊಂಡು ಹೊಟ್ಟೋಗಾರೆ. ಸಿಲಿಂಡರ್ಗಳು ಕದ್ದುಬಿಟ್ಟಿದ್ದಾರೆ. ಹ್ಞೂ ಸರ್. ಎಲ್ಲ ನೀವೆಲ್ಲ ಇದರಲ್ಲೇ ಜೀವನ ಮಾಡ್ಕೊಂಡು ಇದರಲ್ಲೇ ಜೀವನ ಮಾಡೋರು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಸರ್? ಇಲ್ಲಿ ಬಂದು 3 ವರ್ಷ ಆಯಿತು. 3 ವರ್ಷ ಆಯಿತು. ಸಾಲ ಸೂಲ ಏನೋ ಮಾಡಿ ಜೀವನ ಮಾಡಿರ್ತೀವಿ. ಹಾಂ, ತಿರ್ಗಿ ಅಲ್ಲೊಂದು ಅಂಗಡಿ ಐತೆ, ಅಲ್ಲೂ ಹೊಡೆದಾಕ್ಬಿಟ್ಟವ್ರೆ. 2 ಅಂಗಡಿ ಹೊಡೆದಾಕಿದಾರಾ? ನಂದಿನಿ ಪಾರ್ಲರ್ ಐತೆ ಅಲ್ಲಿ ನಮ್ಮದು. ಇದು ಜೀವನ ಇದರಲ್ಲೇ ಇರೋದು ನಮ್ದು ಇದಲ್ಲ ಸರ್. ಏನು ಜಮೀನಿಲ್ಲ, ಏನೂ ಇಲ್ಲ. ಫ್ಯಾಮಿಲಿ ಎಲ್ಲ ಇದರಲ್ಲೇ ಜೀವನ. ಇನ್ನು ನಂದಿನಿ ಪಾರ್ಲರ್ ಐತೆ, ಅಲ್ಲೂ ಹಾಲು ಮೊಸರು ಎಲ್ಲ ಮಾರ್ತೀವಿ. ಎಲ್ಲನೂ ಹೊಡೆದಾಕಿದ್ದಾರೆ. 2 ಹೊಡೆದಾಕ್ರೆ ಸರ್. ಎಲ್ಲ ಎಲ್ಲ ತಂದು ಹೆಸ್ಬಿಟ್ಟವ್ರೆ. ಎಲ್ಲ ಬಡವ್ರದೇ ಸರ್ ಹೋಗಿರೋದು. ಇಲ್ಲಿ ಲಾಸು ಎಲ್ಲ ಬಡವ್ರದೇನೆ. ಹೆಂಗೆ ಜೀವನ ಹೆಂಗೆ ಸಾಲ ಮಾಡಿದ್ರೆ ತೀರ್ಸೋಕ್ಕಾಯ್ತಲ್ಲ.
ಒಂದು 2 ಲಕ್ಷ ರೂಪಾಯಿ ಐತೆ ಸಾಲ, ಅದನ್ನೇ ಬಡ್ಡಿ ಕಟ್ಕೊಂಡು ಹೋಯ್ತಾ ಇದೀವಿ. ಹಿಂಗೆ ಮಾಡಿಬಿಟ್ರೆ ಇವರೆಲ್ಲ ಕಲ್ಲು ಏನು ಮಾಡೋದು ಸರ್? ಅಲ್ಲ ಒಂದು ಗಣಪತಿ ಹೋಗಿ ವಿಸರ್ಜನೆ ಮಾಡಿ ಏನಾಗ್ಬಿಡ್ತದೆ ಸರ್ ಅವ್ರು ಹೋಯ್ತಾರೆ, ಅವರು ನಾವು ತಾಂಬತ್ತೀರ ಅವರು ಇದನ್ನ ಬಾಬಾಯಿನ ತಾಂಬತ್ತಾರೆ, ಅವ್ರ ಪಾಡ್ಗೆ ಅವ್ರು ಕುತ್ಕೊಂಡು ಹೋಯ್ತಾ ಇರ್ತಾರೆ. ನಾವು ಸೈಲೆಂಟಾಗಿ ಬರ್ತಾ ಇರ್ತೀವಿ. ನಮ್ಮ ಬೀದಿಗೆ ಬರೋದವರು, ಬಾಬಾಯಿನ ತಗೊಂಡು ನಮ್ಮ ಬೀದಿಗೆ ಬರೋದವರು, ನಾವೇನು ಮಾತಾಡಲ್ಲ, ಪೂಜೆನೂ ಮಾಡ್ತೀವಿ ನಾವು. ಅಲ್ಲ ಈಗ ಅಲ್ಲಿಗೆ ನಮ್ಮವ್ರದ್ದು ಅನ್ನುವಂಥ ಕಾರಣಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ನಮ್ಮ ಟಾಯ್ಲೆಟ್ ಮಾಡ್ಕೊಂಡೆ ಅವ್ರು ಹೊಡೆದಿರೋದು ಸರ್. ನೋಡಿ ಅವ್ರದ್ದು ಟೀ ಅಂಗಡಿ ಐತೆ, ಅವ್ರದ್ದು ಒಂದು ಚೂರು ಮುಟ್ಟಿಲ್ಲ ನೋಡಿ. ನಮ್ದು ಮಾತ್ರ ಹಿಂದೂಗಳ್ದು ಮಾತ್ರ ಹೊಡೆದಾಕ್ತಾರೆ ಸರ್. ಆ ಕಡೆ ಶೋರೂಮ್ ಎಲ್ಲ ಶೋರೂಮ್ ಎಲ್ಲ ಹೊಡೆದಾಕಿದ್ದಾರೆ. ಇಲ್ಲಿ ನಮ್ದು ಬಟ್ಟೆ ಇದು ಬಣ್ಣದ showroom ಬಿಡಿ, ಪಾಪ ಅವರು ಲೈಸೆನ್ಸ್ ಇನ್ಶೂರೆನ್ಸ್ ಇರುತ್ತೆ ಏನೋ ಮಾಡ್ಕೊತಾರೆ. ಏನ್ ಮಾಡ್ಕೊತೀರಿ? ಏನು ಇಲ್ಲ ಸರ್, ನಾವೇ ತಿರ್ಗಿ ಎಲ್ಲರೂ ಸಾಲ ಮಾಡಿ ತಿರ್ಗಿ ಹಾಕ್ಬೇಕು ಬೀದಿ ಬಂದು ಬೀದಿ ಬಂದ್ಬಿಟ್ಟು. ಇವ್ರು ಮಾಡೋ ಕಿಡಿಗೇಡಿ ಕಿಡಿಗೇಡಿ ಯಾರಿಗೂ ಭಯನೇ ಇಲ್ಲ. ಭಯ ಇಲ್ಲ ಸರ್. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹಿಂಗೆ ಸರ್. ಸಲ ನೋಡಿದೀನಿ, ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಹಿಂಗೇನೆ. ಯಾರ ಭಯನೂ ಇಲ್ಲ. ಯಾವ ಭಯನೂ ಇಲ್ಲ. ಬೇಕಾದ್ರೆ ನಾವು ಏನೋ ಬಂದು ನಮ್ಮನ್ನೇ ಕತ್ತಿಸಾಕ್ಬಿಡ್ತಾರೆ. ನಾವು ಬರಲಿಲ್ಲ, ನಮ್ದೇನು ಮುಟ್ಟಲ್ಲ ಅಂತ ತಿಳ್ಕೊಂಡು 12 ಗಂಟೆಯಲ್ಲಿ 11:30ಗೆ ಹೊಡೆದಾಕ್ಬಿಟ್ಟಿದ್ರು. ನಾವು ಬರಲಿಲ್ಲ. ಏನು ಕಲ್ಲು ಇಲ್ಲಿಂದ ಸರ್ ಅಲ್ಲಿ ಗಂಟೆ ಬರ್ತಾ ಬಿಲ್ಡಿಂಗ್ ಗಂಟ ಎಲ್ಲ ಗ್ಯಾಸು ಎಲ್ಲ ಪೆಟ್ರೋಲ್ ಎಲ್ಲ ಹಾಕ್ಕೊಂಡು, ಆಮೇಲೆ ಇದು ಇನ್ನೊಂದು ಇದು ಹೆಸರು ಬರ್ತಾಯಿಲ್ಲ, ಅದು ಹಾಕಿದ್ರೆ ಮಕ ಎಲ್ಲ ಸುಟ್ಟೈತಲ್ಲ ಸರ್. ಇದು ಆಸಿಡ್ ತುಂಬವ್ರೆ ಬಾಟ್ಲೊಳಿಕೆ. ಎಸ್ತವ್ರೆ ಅಲ್ಲಿ ಗಂಟ ಆಸಿಡು. ಅವ್ರ ಐಡಿಯಾ ನೋಡಿ, ಲೆಕ್ಕ ಹಾಕೊಳ್ಳೋ ಐಡಿಯಾ ಮಾಡ್ಕೊಂಡು ಮಾಡಿದ್ದಾನೆ. ಆಸಿಡ್ ತುಂಬ್ಕೊಳ್ಳೋದು, ಎಸೆಯೋದು, ಸೀಮೆಣ್ಣೆ ತುಂಬ್ಕೊಳ್ಳೋದು, ಎಸೆಯೋದು, ಜೀವನಗಳೆಲ್ಲ ಒಂದೊಂದೇ ದಿನಕ್ಕೆ ಬೀದಿ ತಂದ್ಬಿಟ್ಟು ಹ್ಞೂ ಸರ್. ಇಲ್ಲೆಲ್ಲ ಹಂಗೇನೆ ಸರ್. ಅಂದರೆ ಇದು ಮಾಲೀಕರ ಮಾತು. ಕಣ್ಣೀರು ಬರುತ್ತೆ ಅವರಿಗೆ, ಸಹಜ. ಯಾಕೆಂದರೆ ಇಡೀ ಬದುಕಿರುವಂಥದ್ದು ಬೇಕ್ರಿ ಅನ್ನೋದು ಅವ್ರು ಇಡೀ ಜೀವನ ನಡೆಸುವಂಥ ಬೇಕ್ರಿ. ಅದನ್ನು ಈ ಪುಂಡರು ಇಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಏನು ಯಾರಿಗೂ ನಾವು ಎದುರಲ್ಲ, ನಾವು ಆಡಿದ್ದೇ ಆಟ ಅನ್ನುವಂಥ ರೇಂಜಿಗೆ ಇವರೆಲ್ಲ ಬಂದೋಗ್ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಪೊಲೀಸರ ಭಯ, ಸರ್ಕಾರಗಳ ಭಯ ಇವ್ರಿಗೆ ಇದ್ದುಬಿಟ್ಟಿದ್ರೆ ಈ ರೀತಿಯಾಗಿ ಚಿಕ್ಕ ಕಡೆಯಲ್ಲೆಲ್ಲ ಪುಂಡಾಟಿಕೆ ಮಾಡ್ತಾ ಇರಲಿಲ್ಲ. ಆ ಭಯ ಇಲ್ಲದ ಕಾರಣಕ್ಕೋಸ್ಕರವಾಗಿಯೇ ಹಿಂಗೆ ಬಡವರು, ಮಧ್ಯಮ ವರ್ಗದವರು ಇದರಲ್ಲೇ ಬದುಕು ಕಟ್ಕೊಂಡಿರೋರ ಬದುಕುಗಳನ್ನೇ ನಾಶ ಮಾಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಮಾನ್ಯ ಗೃಹ ಸಚಿವರು ಇದನ್ನು ಗಮನಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಪಾಪ ಮಾಲೀಕನ ದುಃಖ ಉಮ್ಮಳಿಸಿ ಬರ್ತಾ ಇದೆ. ಅಲ್ಲಿ ಚೆಲ್ಲಾಪಿಲ್ಲಿ ಆಗಿರೋ ವಸ್ತುಗಳನ್ನ ನೋಡಿ ಭಾವುಕರಾಗಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಇದು ಸದ್ಯ ನಾಗಮಂಗಲದ ಚಿತ್ರಣ.